ನಮಸ್ಕಾರ ನನ್ನ ಎಲ್ಲ ವೀಕ್ಷಕ ಮಿತ್ರರಿಗೂ. ಇವತ್ತಿನ ಸಂಚಿಕೆಯಲ್ಲಿ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇರುವಂತಹ ಜಾಗ ಮೈಸೂರಿನ ಆಸ್ಪೆನ್ ಟೌನ್ ಅಂತ ಈ ಲೇಔಟಿನ ಹೆಸರು. ಇನ್ನೊಮ್ಮೆ ಹೇಳ್ತೀನಿ, ಮೈಸೂರು ಆಸ್ಪೆನ್ ಟೌನ್ ಅಂತ ಇವಾಗೇನು ನೋಡ್ತಾ ಇದ್ದೀರಲ್ಲ ಈ ಲೇಔಟಿನ ಹೆಸರು. ಭಾಳ ಅದ್ಭುತವಾಗಿ ಲೇಔಟಿನ ರಚನೆಯನ್ನು ಮಾಡಿದ್ದಾರೆ. ಅಂದರೆ ಕನ್ಸ್ಟ್ರಕ್ಷನ್ ವೈಸ್ ಭಾಳ ಚೆನ್ನಾಗಿದೆ. ಈ ಲೇಔಟಿನ ಸಿವಿಲ್ ವರ್ಕ್ಗಳು ತಾವು ನೋಡಬಹುದು. ಈಗ ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಕೇಬಲಿಂಗ್ ಮಾಡಿದರೆ ಎಲ್ಲೂ ಸಹ ನಿಮಗೆ ವಿದ್ಯುತ್ ತಂತಿಗಳು ನೇತಾಡ್ತಾ ಇರುವಂಥದ್ದು ಕಾಣುವುದಿಲ್ಲ. ಅದಕ್ಕೆ ಕನ್ಸೋಲ್ಡ್ ಎಲೆಕ್ಟ್ರಿಕ್ ಪ್ಯಾನಲ್ ಅಂದರೆ ಕಂಟ್ರೋಲ್ ಸಿಸ್ಟಮ್ಸು ಚೆನ್ನಾಗಿದೆ. ಫುಟ್ಪಾತು ನೋಡಿ, ಫುಟ್ಪಾತ್ಗೆ ಟಾರ್ ರೋಡ್ ಪಕ್ಕದಲ್ಲಿ ಲೈನಿಂಗ್ ಮಾಡಿ ಅದರ ಪಕ್ಕದಲ್ಲಿ ಎಲ್ಲ ಟೈಲ್ಸ್ಗಳನ್ನ ಹಾಕಿ ಎಕ್ಸಾಕ್ಟ್ಲಿ ಫುಟ್ಪಾತ್ ಸಹ ತೋರಿಸ್ತೀನಿ ನೋಡಿ. ಈ ಥರ ಬಾಕ್ಸ್ ಟೈಪ್ ಡ್ರೈನ್ನ ಕವರ್ ಮಾಡಿದ್ದಾರೆ. ಅದಾದ ನಂತರ ಸೈಟ್ ಮಾರ್ಕಿಂಗು, ಸೈಟ್ ನಂಬರಿಂಗು, ಅವೆನ್ಯೂ ಟ್ರೀಸು ನೋಡ್ಬೋದು. ಈಗ ಜಸ್ಟ್ ಶೋ ಯು. ನಾನು ಆಲ್ಮೋಸ್ಟ್ ಈಗ ಈ ಲೇಔಟಿನ ಮಧ್ಯಭಾಗದಲ್ಲಿದ್ದೀನಿ. ಯು ಕ್ಯಾನ್ ಕನ್ಸಿಡರ್ ದಿಸ್ ಆಸ್ ದಿ ಆಲ್ಮೋಸ್ಟ್ ಅದೇ ಸೆಂಟರ್ ಆಫ್ ದ ಲೇಔಟ್ ಅಂತ. ಇದು ಭಾಳ ಒಂದು ಅರೌಂಡ್ 3 to 4 years ಲೇಔಟು, ಬ್ರ್ಯಾಂಡ್ ನ್ಯೂ ಲೇಔಟ್ ಅಲ್ಲ. ಅಂದರೆ ಏನು ಇದನ್ನು ಡೆವಲಪ್ ಮಾಡಿದ್ದಾರೆ, ಆಸ್ಪೆನ್ ಟೌನ್ ಇಸ್ ಡೆವಲಪ್ಡ್ ಬೈ CSP ಇನ್ಫ್ರಾಕಾನ್ ಅಂತ. ಭಾಳ ಚೆನ್ನಾಗಿ ಇದನ್ನು ಡೆವಲಪ್ ಮಾಡಿದ್ದಾರೆ. ಎಲ್ಲಿದೆ ಅನ್ನೋದನ್ನು ಇವಾಗ ಹೇಳ್ತೀನಿ ನೋಡಿ. ಮೈಸೂರು ಮಧ್ಯಭಾಗದಿಂದ ಅಲ್ಲಿ ಕನ್ಸಿಡರ್ ಪ್ಯಾಲೇಸ್ ಅದು ಸೆಂಟರ್ ಆಫ್ ದ ಸಿಟಿ ಅಂತ ತಮಗೆ ಕನ್ಸಿಡರ್ ಮಾಡಿ ಹೇಳ್ತಾ ಇದ್ದೀನಿ. ಅಲ್ಲಿಂದ ಅಬೌಟ್ 12 ಕಿಲೋಮೀಟ್ರ್ ಆಗುತ್ತೆ. ಯಾವ ದಿಕ್ಕಿನಲ್ಲಿ ಸಾಗಿ ಎಲ್ಲಿಗೆ ಬರಬೇಕು, ಎಷ್ಟು 12 ಕಿಲೋಮೀಟ್ರ್ ಎಲ್ಲಾಗುತ್ತೆ. ಮೈಸೂರು ವಿವೇಕಾನಂದ ನಗರ ಸರ್ಕಲ್, ಭಾಳ ಜನಕ್ಕೆ ಗೊತ್ತಿರುತ್ತೆ ಈ ಜಾಗ. ಹೆಸರು ಹೇಳಿದ ತಕ್ಷಣ ಮೈಸೂರು ಆಗಿರೋದ್ರೆ ಗೊತ್ತಾಗ್ಬಿಡುತ್ತೆ. ಮೈಸೂರು ವಿವೇಕಾನಂದ ನಗರ ಸರ್ಕಲ್ಲಿಂದ ಶ್ರೀರಾಂಪುರ ದಾಟಿ ನಾವು ರಿಂಗ್ ರೋಡ್ ದಾಟಿದ್ರೆ, ರಿಂಗ್ ರೋಡ್ ದಾಟಿದ ನಂತರ ನಿಮಗೆ ದ್ವಾರಕಾ ನಗರ, KBL ಸೆಂಚುರಿ ಅಂತ ಲೇಔಟ್ಗಳಿದೆ. ಅದಕ್ಕೆ ಹೊಂದಿಕೊಂಡಿರುವಂತಹ ಲೇಔಟೇ ಇದು ಆಸ್ಪೆನ್ ಟೌನ್, ಈ ಲೇಔಟಿನ ಹೆಸರು. ಸೆಕೆಂಡ್ ಸೇಲ್, ಇದು ಡೆವಲಪರಿಂದ ಸೇಲ್ಗೆ ಇರುವಂತಹ ಸೈಟ್ ಅಲ್ಲ. ಒಂದು ಸೈಟ್ ಸೇಲ್ಗಿದೆ. ಆ ಸೈಟಿನ ಮೆಷರ್ಮೆಂಟ್ ಎಷ್ಟು, ಏನು, ಯಾವ ಫೇಸಿಂಗ್ ಎಲ್ಲ ಡಿಸ್ಕ್ರಿಪ್ಷನ್ನಲ್ಲಿ ಕ್ಲಿಯರಾಗಿ ಕೊಟ್ಟಿರ್ತೀನಿ. ನಾವು ಓನರ್ ಅಲ್ಲ. ಭಾಳಷ್ಟು ಜನ ಕೇಳ್ತೀರಿ ವಿಡಿಯೋ ಮಾಡಿದ ತಕ್ಷಣ, ಸೊ ಇದ್ಯಾರು ನೀವೇನಾ ಓನರು ಅಂತ. ಅಲ್ಲ, ಇದನ್ನು ಕೊಂಡುಕೊಂಡಿರುವಂತಹ ಮಾಲೀಕರು ಸೇಲ್ ಮಾಡ್ತಾ ಇದ್ದಾರೆ. ಅದರದ್ದು ರೇಟ್ ಎಷ್ಟು, ಏನು ಡೈಮೆನ್ಷನ್ನು, ಹೇಗಿದೆ ಅನ್ನೋದು ನಾನು ಡಿಸ್ಕ್ರಿಪ್ಷನ್ಲಿ ಕ್ಲಿಯರಾಗಿ ಕೊಟ್ಟಿರ್ತೀನಿ. ದಿಸ್ ಎನ್ ಇಂಟ್ರೊಡಕ್ಷನ್ ಆಫ್ ದಿ ಲೇಔಟ್ ಅಷ್ಟೇ. ಮೈಸೂರು ರಿಂಗ್ ರೋಡ್ ಇದೆ. ಯಾವ ರಿಂಗ್ ರೋಡ್ ಅಂದರೆ ಶ್ರೀರಾಂಪುರಕ್ಕೆ ಹೊಂದಿಕೊಂಡಿರುವಂತಹ ಒಂದು ರಿಂಗ್ ರೋಡ್ ಇದೆ. ಆ ರಿಂಗ್ ರೋಡಿಂದ ಈ ಲೊಕೇಶನು ಈಸ್ ಅಬೌಟ್ 1 ಕಿಲೋಮೀಟರ್. ಭಾಳಷ್ಟು ಈ ಲೇಔಟಲ್ಲಿ ಬಿಟ್ಟು ಪಕ್ಕದಲ್ಲಿ ದ್ವಾರಕಾ ನಗರ ಇರ್ಬೋದು, KBL ಸೆಂಚುರಿ, ಭಾಳಷ್ಟು ಮನೆಗಳಾಗಿದೆ. ಇದು ಅತಿ ಶೀಘ್ರದಲ್ಲೇ ಇಲ್ಲೂ ಸಹ ಮನೆ ಬರುತ್ತೆ. ಯಾಕಂದರೆ ಈಗಾಗಲೇ ಒಂದು ಮನೆ ತಲೆ ಎತ್ತಾ ಇದೆ, ಅಂಡರ್ ಕನ್ಸ್ಟ್ರಕ್ಷನ್ಲಿದೆ, ನೀವು ನೋಡ್ಬೋದು. ಬಟ್ ವಾಟ್ ಐ ಅಡ್ಮೈರ್ ದ ಮೋಸ್ಟ್ ಅಂತಂದರೆ, ಬಹಳಷ್ಟು ಲೇಔಟ್ಗಳನ್ನ ನಾನು ವೀಡಿಯೋಗಳನ್ನ ಮಾಡಿದ್ದೀನಿ. ಭಾಳಷ್ಟು ಜನ ತಾವು ಲೇಔಟ್ಗಳದ್ದು ವೀಡಿಯೋಗಳನ್ನ ನೋಡಿದ್ದೀರಾ. ಬಟ್ ಈ ವರ್ಕ್, ಸಿವಿಲ್ ವರ್ಕ್ ಏನಿರುತ್ತೆ ಲೇಔಟ್ಗೆ ಸಂಬಂಧಪಟ್ಟಿರುವಂಥ ಸಿವಿಲ್ ವರ್ಕು ಕ್ವಾಲಿಟಿ ವೈಸು ಈ ಲೇಔಟ್ ಭಾಳ ಚೆನ್ನಾಗಿದೆ ಅಂತ ಈ ವಿಡಿಯೋ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೀನಿ. ನೋಡಿ, ಎಲ್ಲ ಆಲ್ಮೋಸ್ಟ್ ನಾನು ಅರ್ಧ ಲೇಔಟ್ನ ಓಡಾಡೇ ತೋರಿಸ್ಬಿಟ್ಟಿದ್ದೀನಿ ತಮಗೆ. ಸೊ ಎಲ್ಲೂ ಸಹ ಕಾಮಗಾರಿ, ಕಳಪೆ ಕಾಮಗಾರಿ ಇಲ್ಲ, ಭಾಳ ಚೆನ್ನಾಗಿ ಮಾಡಿದ್ದಾರೆ ಲೇಔಟ್ನ. ಅತಿ ಶೀಘ್ರದಲ್ಲಿ ಮನೆಗಳು ಸಹ ಬರುತ್ತೆ. ನಾನು ಈಗಾಗಲೇ ಹೇಳಿದಂತೆ ವಿಡಿಯೋದಲ್ಲಿ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅನ್ನೋದು ಹೇಳಿದ್ದೀನಿ. ಎಲ್ಲಿದೆ ಈ ಜಾಗ ಅನ್ನೋದನ್ನು ಸಹ ನಾವು ಕ್ಲಿಯರಾಗಿ ಹೇಳಿದ್ದೀನಿ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಅಪ್ರೂವಲ್ ಆಗಿರುವಂತಹ ಲೇಔಟ್. ಅಂದರೆ ಇಲ್ಲಿ ಮನೆ ಕಟ್ಕೋಬೇಕು ಅಂತಂದರೆ ನಿಮಗೆ ದಾಖಲಾತಿಗಳು ಎಲ್ಲಿಂದ ನಿಮಗೆ ಸಿಗುತ್ತೆ ಅಂತಂದರೆ ಮೂಡಾದಿಂದ ಇದಕ್ಕೆಲ್ಲ ಬೇಕಾಗಿರುವಂತಹ NOCಗಳು, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟು, ಏನೇನಿರುತ್ತೆ ಅವೆಲ್ಲವೂ ನಿಮಗೆ ಸಿಗುತ್ತೆ. ಇನ್ನೊಂದು ವಿಚಾರ, ಮೈಸೂರಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಿದ್ದೀವಿ, ಲೇಔಟ್ ಚೆನ್ನಾಗಿರಬೇಕು, ರಿಂಗ್ ರೋಡಿಗೆ ಹತ್ತಿರ ಇರಬೇಕು ಅಂತ ಭಾಳಷ್ಟು ಜನ ನೋಡ್ತಿರ್ತೀರಿ. ಸೌಕರ್ಯ ಚೆನ್ನಾಗಿರಬೇಕು ಮತ್ತು ಲೇಔಟ್ ಫಾರ್ಮೇಷನ್ನು ಚೆನ್ನಾಗಿರಬೇಕು, ಟೊಪೋಗ್ರಫಿ ಫ್ಲ್ಯಾಟ್ ಆಗಿರಬೇಕು, ಅಗ್ಗುತಗ್ಗುಗಳಿರಬಾರ್ದು ಅಂತ ನೋಡ್ತಿರ್ತೀವಿ. ನೋಡಿ, ಫ್ಲ್ಯಾಟ್ ಆಗಿರುವಂಥ ಏರಿಯಾ ಇದು ಒಂದು ಪಾರ್ಟು. ಇನ್ನೂ ಒಂದು ಪಾರ್ಟ್ ಇದ್ರ ಆದ ಪಕ್ಕದಲ್ಲೂ ಇದ್ರದ್ದು ಲೇಔಟ್ ಇದೆ. ಸೊ ಅಲ್ಲಿ ಹೋಗಿ ನಾನು ತೋರಿಸ್ತೀನಿ ಆಮೇಲಿಂದ. ಸೊ ಇದು ಸೆಕೆಂಡ್ ಸೇಲ್. ಅರೌಂಡ್ ಭಾಳ ಜನ ಕೇಳ್ತೀರ, ಲೋನ್ ಆಗುತ್ತಾ, ಸೈಟ್ಗಳ ಮೇಲೆ ಲೋನ್ ಕೊಡ್ತಾರಾ ಅಂತ. ಖಂಡಿತವಾಗ್ಲೂ ಸೈಟ್ಗಳ ಮೇಲೆ ಲೋನ್ ಕೊಡ್ತಾರೆ. ನಾನೆಷ್ಟು ಕಟ್ಟಬೇಕಾಗುತ್ತೆ, ಅವ್ರು ಎಷ್ಟು ಕೊಡ್ತಾರೆ ಅಂದರೆ, ಫಾರ್ ಎಕ್ಸಾಂಪಲು 25% ಟೋಟಲ್ ವ್ಯಾಲ್ಯೂ ನಾವೇನು ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ಲಿ, ಅದರದ್ದು ಶೇಕಡ 25% ನೀವು ಡೌನ್ ಪೇಮೆಂಟ್ ಆರ್
ಓನರ್ಸ್ ಬೈಯರ್ಸ್ ಕಾಂಟ್ರಿಬ್ಯೂಷನ್ ಆಗುತ್ತೆ. ಇನ್ನು ಶೇಕಡ 70-75% ನಿಮಗೆ ಲೋನ್ ಆಗುತ್ತೆ ಈ ಲೇಔಟ್ಗೆ ಸೈಟ್ ತೊಗೊಳ್ಳಿಕ್ಕೆ. ಮೈಸೂರಲ್ಲಿ ಮೂಲಭೂತ ಸೌಕರ್ಯಗಳಿಗಾಗಲೇ ಹೇಳಿದ್ದೀನಿ. ಲೇಔಟ್ಗೆ ನೀರಿದೆ, ಅಂದರೆ ಇದಕ್ಕೆ ಆದಂಥ ಬೋರ್ವೆಲ್ ಇದೆ. ಎಲ್ಲ ಸೈಟ್ಗಳಿಗೂ ನೀರಿನ ಸೌಲಭ್ಯ, ಒಳಚರಂಡಿ ವ್ಯವಸ್ಥೆ, ಅಂದರೆ ಮನೆ ಕಟ್ಟಿದ್ರೆ ಮನೆಯಿಂದ ಹೊರಬರುವಂಥ ವೇಸ್ಟ್ ವಾಟರ್ ಇದೆ, ಎಕ್ಸಿಟ್ ಆಗಿ STPಗೆ ಹೋಗಿ ಅದು ಡಂಪ್ ಆಗುವಂಥ ವ್ಯವಸ್ಥೆ ಇದೆ. ಈಗಾಗಲೇ ಕರೆಂಟ್ ನಾನು ತೋರಿಸಿದ್ದೀನಿ, ಇನ್ನೊಮ್ಮೆ ತೋರಿಸ್ತೀನಿ ನೋಡಿ. ಸ್ಟ್ರೀಟ್ ಲೈಟು ಎಲ್ಲೂ ಸಹ ನಿಮಗೆ ವಿದ್ಯುತ್ ತಂತಿಗಳು ಕಾಣಲ್ಲ, ಬಟ್ ಆದರೆ ನೀಟಾಗಿ ಇದಕ್ಕೆ ಬಾಕ್ಸ್ಗಳು, ಕಂಟ್ರೋಲ್ ಬಾಕ್ಸ್ಗಳು ಮಾಡಿದರೆ ಸೈಟ್ ನಂಬರಿಂಗ್ ನೋಡ್ಬೋದು. ಕ್ಲೀನಾಗಿ ಎಲ್ಲ ಸೈಟ್ ನಂಬರಿಂಗ್ನ ಮಾಡಿದೆ. ಎಲ್ಲ ಕಡೆನೂ ಸೈಟ್ ಯಾವುದು ನಂಬರಿಂಗು ಅದರ ಉದ್ದ ಮತ್ತು ಅಗಲ, ವಾಟ್ ಈಸ್ ದ ಲೆಂತ್ ಅಂಡ್ ದ ಬ್ರೆತ್ಗೆ ಕರೆಕ್ಟಾಗಿ ಅದಕ್ಕೆ ಮಾರ್ಕಿಂಗ್ ಸ್ಟೋನ್ಸ್ನ ಸಹ ಹಾಕಿದ್ದಾರೆ. ಸೊ ದಿಸ್ ಈಸ್ ದಿ ಲೇಔಟ್. ಇದರಲ್ಲಿ 10 ಸೈಟ್ಗಳಿಲ್ಲ, ಅದು ಒಂದು ಸೈಟು ಸೇಲಿಗಿದೆ. ಭಾಳ ಜನ ಕೇಳ್ತಿರೋ ಎಲ್ಲ ಸೈಟು ಸೇಲ್ಗಿದೆಯಾ? ಇಲ್ಲ, ಎಲ್ಲ ಸೈಟು ಸೇಲಿಗಿಲ್ಲ. 1 ಅಥವಾ 2 ಸೈಟು ಸಿಗಬಹುದು. ಸೊ ಇದು ಏನು ಆಸ್ಪಿನ್ ಟೌನ್ ಡೆವಲಪರಿಂದ ಸೇಲ್ ಆಗ್ತಾ ಇರುವಂಥದ್ದಲ್ಲ. ಇನ್ನೊಮ್ಮೆ ಹೇಳ್ತೀನಿ, ಆಸ್ಪಿನ್ ಟೌನ್ ಈ ಲೇಔಟಿನ ಹೆಸರು, ಆಯಿತಾ. ಇನ್ಫ್ರಾಕಾನ್ ಅಂತ ಕಂಪ್ನಿಯವರು ಇದನ್ನು ಡೆವಲಪ್ ಮಾಡಿರೋ, CSP ಇನ್ಫ್ರಾಕಾನನ್ನು ಡೆವಲಪ್ಮೆಂಟ್ ಮಾಡಿರುವಂಥದ್ದು. ಅವರು ಡೆವಲಪ್ ಮಾಡಿ ಈಗಾಗಲೇ ಎಲ್ಲರಿಗೂ ಹಂಚಿ, ಅಂದರೆ ಮಾರಾಟ ಆಗಿರುವಂತಹ ಲೇಔಟಲ್ಲಿ ಸೈಟು ಸೇಲಿಗಿದೆ. ದಯವಿಟ್ಟು ಗಮನಿಸಬೇಕಾಗಿರೋಂಥ ವಿಚಾರ, ಇದರ ಡಿಸ್ಕ್ರಿಪ್ಷನ್ಲಿ ನಾನು ಕ್ಲಿಯರಾಗಿ ತೋರಿಸಿರ್ತೀನಿ. ಏನನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಇದು ಯಾವ ಸೈಟ್ ಸೇಲ್ಗಿದೆ, ಅದ್ರ ರೇಟ್ ಎಷ್ಟು ಸಹ ನಾನು ಕ್ಲಿಯರಾಗಿ ಕೊಟ್ಟಿರ್ತೀನಿ. ಈ ವಿಡಿಯೋ ನೋಡ್ತಾ ಇದ್ದು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ನಮಗೆ ಅಂದಲ್ಲಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ವಿಡಿಯೋ ನೋಡಿದ್ದಕ್ಕೆ ಅನಂತ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ ಯು.